ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಸೈಬರ್ ಕ್ರೈಮ್ ಅವೇರ್ನೆಸ್ ಕುರಿತು ವಿವರವಾದ ಮಾಹಿತಿಯನ್ನು ಶ್ರೀ BR ಗಾಡಿಕರ್ ಸರ್ ಅವರು ಕೊಡ್ತಾ ಇದ್ದಾರೆ. ಸರ್, ಬಹಳ ಮುಖ್ಯವಾಗಿ ಈ ಪ್ರೊಸೀಜರ್ ಬಗ್ಗೆ ತಾವು ಹೇಳಿದ್ರಿ, ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಅತಿ ಟ್ರೆಂಡಿಂಗ್ನಲ್ಲಿ ಇರೋ ಈ ಒಂದು ಸೈಬರ್ ಫ್ರಾಡ್ ಬಗ್ಗೆನೂ ತಿಳಿಸಿದ್ರಿ. ಈಗ ಫಿಶಿಂಗ್ ಬಗ್ಗೆ ಮಾತನಾಡೋಣ. ಅದನ್ನು ಹೇಗೆ ಗುರುತಿಸೋದು? ಫಿಶಿಂಗ್ ಅಂದ್ರೇನು, ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಫಿಶಿಂಗ್ ಅಂದರೆ ಯೂಶಲಿ ಗೊತ್ತಿದೆ ಎಲ್ಲರಿಗೆ. ಫಿಶಿಂಗ್ ಎಲ್ಲರೂ ಮಾಡಿದಾರಲ್ಲ. ಯೂಶಲಿ ಏನು ಮೇನ ಹಿಡಿಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಆಸೆ ತೋರಿಸ್ಬೇಕು. ಹೌದಾ? ಅದು ತಿನ್ನೋಕ್ಕೋಸ್ಕರ ಅದು ಆಸೆ ತೋರಿಸಿದಾಗ ಅದು ಬಂದು ಗಾಳಕ್ಕೆ ಬೀಳುತ್ತಲ್ಲ, ಆ ರೀತಿಯೇ ಇದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಫಿಶಿಂಗ್ ಹಾಕಿರ್ತಾರೆ, ಅವರೆಲ್ಲ ಫಿಶಿಂಗ್ ಮಾಡ್ತಿರ್ತಾರೆ, ಎಲ್ಲ ಚಲೋ ಆಫರ್ ಇಟ್ಕೊಂಡು ಕೂತಿರ್ತಾರೆ ಪ್ರಾಡಸ್ಟರು. ನಮ್ಮವರೆಲ್ಲರೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅದರಲ್ಲಿ ಆಫರ್ ನೋಡಿಬಿಟ್ಟು ಅದಕ್ಕೆ ಹೋಗಿ ವಂಚನೆಗೊಳಗಾಗ್ತಾರೆ. ಅದರಲ್ಲಿರ್ತಕ್ಕಂಥ ಅಡ್ವರ್ಟೈಸನ್ನು ನಿಮ್ಗೆ ಆಸೆ ತೋರಿಸ್ಬಿಟ್ಟು ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ಬಿಟ್ಟು ನಿಮಗೆ ವಂಚನೆಗೆ ಕೆಡೋದು, ನಿಮ್ಮನ್ನು ಬಲಿ ಕೆಡೋದು, ಇದು ಫಿಶಿಂಗ್. ಮತ್ತೆ ಅದನ್ನು ಬಿಟ್ಟರೆ ಬೇರೆ ಅರ್ಥ ಇಲ್ಲ ಅದರಲ್ಲಿ. ಎಕ್ಸಾಕ್ಟ್ಲಿ ಸರ್. ಈಗ ಯಾವುದೇ ಆದರೂ ಒಂದು ವೆಬ್ಸೈಟ್ ನಾವು ತೆಗಿತೇವೆ ನಮ್ಮ ಕೆಲಸಕ್ಕೆ ಅಂತಾನೆ, ಅಂಥ ಸಂದರ್ಭದಲ್ಲಿ ಪಾಪಪ್ಸ್ ಆಗಿ ಬರ್ತಿರ್ತವೆ ದಂಡಿಗೆ. ಆ್ಯಂಡ್ ಆ ಪಾಪಪ್ಸ್ನಲ್ಲಿ ಎಜುಕೇಟೆಡ್ ಪೀಪಲ್ ನೋಡಿ ಗೊತ್ತಾಗುತ್ತೆ, ಆದ್ರೂ ಕೆಲವೊಬ್ರು ಅದಕ್ಕೆ ಬೀಳ್ತಾರೆ. ಅದು ಒಂಥರದ ನಿಮಗೆ ಇನ್ವೆಸ್ಟ್ ಮಾಡಿ ಇಲ್ಲ, ಯಾವುದು ಇನ್ವೆಸ್ಟ್ ಮಾಡಿ ಇಮಿಡಿಯೇಟ್ ದುಡ್ಡು ಗಳಿಸ್ತಕ್ಕಂಥ ಶಾರ್ಟ್ಕಟ್ ಆಗಿ ದುಡ್ಡು ಗಳಿಸ್ತಕ್ಕಂಥ ಎಲ್ಲಿ ಯಾವುದು ಆಫರ್ಗಳಿಲ್ಲ. ಅದಾ ಒಂದು ಬಳಿಕ ನೀವು ಅಲರ್ಟ್ ಆಗಿರಬೇಕು. ಈಗಿನ ಕಾಲದಲ್ಲಿ ದುಡ್ದದ್ದೇನೆ ಪಗಾರ ಕೊಡಲ್ಲ ಕೆಲವೊಂದು ಜನ. ಅಂಥದ್ರಲ್ಲಿ ಈ ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೊಡ್ತಾರೆ ಸುಮ್ಮನೆ? ಕರೆಕ್ಟಾಗಿ ಹೇಳಿದ್ರಿ ಸರ್. ಇನ್ನೊಂದು ಬಹಳ ಮುಖ್ಯವಾದದ್ದು, ಅನ್ಸೆಕ್ಯೂರ್ಡ್ ವೆಬ್ಸೈಟಿಗೆ ನಾವು ಹೋದರೆ ಅಲ್ಲಿಂದನೂ ನಮಗೇನಾದರೂ ಇದಿದೆಯಾ, ಸೈಬರ್ ಸೆಕ್ಯೂರಿಟಿಗೆ ಸಮಸ್ಯೆ ಇದೆಯಾ? ಅನ್ಸೆಕ್ಯೂರ್ಡ್ ವೆಬ್ಸೈಟ್ಸ್ ಕೆಲವೊಂದಿಷ್ಟು ಇವು ಅನ್ಸೆಕ್ಯೂರ್ಡ್ ವೆಬ್ಸೈಟಲ್ಲಿ ಅಲ್ಲಿ ಜಾಸ್ತಿ ಇರುತ್ತೆ. ಯೂಶಲಿ ಅಲ್ಲಿ ಗಾಳಾಗ್ಬಿಡೋದು ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ವೆಬ್ಸೈಟೇ ಮೊದಲು ಅನ್ಸೆಕ್ಯೂರ್ಡ್ ಆಗಿರ್ತದೆ. ಅಂತಲ್ಲಿ ಫ್ರಾಡ್ಸ್ಟರ್ಗಳು ಜಾಸ್ತಿ ಅಟ್ಯಾಕ್ ಆಗ್ತಕ್ಕಂಥ ಜಾಸ್ತಿ ಇರ್ತದೆ. ಅಲ್ಲಿ ಯಾವ್ದಾರ ಒಂದು ಲಿಂಕ್ ಇರ್ತದೆ, ನೀವು ಫಾರ್ ಎಕ್ಸಾಂಪಲ್ ಲಿಂಕ್ ಕ್ಲಿಕ್ ಮಾಡಿದ್ರಿ, ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮದು ಮೊಬೈಲಲ್ಲಿ ಇದು ಮಾಲ್ವೇರ್ ಇನ್ಸ್ಟಾಲ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗೋದು, ಇದು ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ ಅದರಲ್ಲಿ. ಸರ್, ರ್ಯಾನ್ಸಮ್ ವೇರ್ ಬಗ್ಗೆ ಮಾತನಾಡೋಣ. ರ್ಯಾನ್ಸಮ್ ವೇರ್ ಅಂದ್ರೇನು? ರ್ಯಾನ್ಸಮ್ ವೇರ್ ಅಂತಂದರೆ ಈಗ ಒಂದೊಂದು ದೊಡ್ಡ ಕಂಪ್ನಿಗಳಿಗೆ ರ್ಯಾನ್ಸಮ್ ವೇರ್ ಬರ್ಬೋದು. ನಿಮ್ಮದು ಡೇಟಾವನ್ನು ಹ್ಯಾಕ್ ಮಾಡಿಬಿಟ್ಟು ತೊಗೊಂಡು ಅವ್ರ ಕಡೆ ಇಟ್ಕೊಂಡು, ನಮ್ಮ ಕಡೆ ನಿಮ್ಮ ಡೇಟಾ ಇದೆ, ನಿಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಡೇಟಾ ಇಲ್ಲ ಎನ್ಕ್ರಿಪ್ಟ್ ಮಾಡಿಕೊಡ್ತೀವಿ, ಡಿಕ್ರಿಪ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೆದರಿಸ್ಬಿಟ್ಟು ನಿಮ್ಮ ಕಡೆ ದುಡ್ಡು ಕೇಳ್ತಾರೆ. ದಟ್ ಈಸ್ ಅ ರ್ಯಾನ್ಸಮ್ ವೇರ್. ಇನ್ನು ಸಣ್ಣ ಪ್ರಮಾಣದಲ್ಲಿ ನೀವು ಲೋನ್ ಅಪ್ಲಿಕೇಶನ್ ಕೆಲವೊಂದಿಷ್ಟಾಗಿ ಬರ್ತಾ ಇದ್ದಾವೆ ಈಗಿನ ಕಾಲದಲ್ಲಿ. ಚೈನೀಸ್ ಲೋನ್ ಅಪ್ಲಿಕೇಶನ್ ಅಂತ ಬರ್ತಾ ಇದ್ದಾವೆ. ಇದರಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮವರು ಲೋನನ್ನು ಇಮಿಡಿಯೇಟ್ ಲೋನ್ ಸಿಗುತ್ತೆ, ನಿಮ್ಮ ಆಧಾರ್ ನಂಬರ್ ಇದ್ದರೆ ಸಾಕು ಅಂತೇಳಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಅಡ್ವರ್ಟೈಸ್ಗಳನ್ನ ನೋಡಿಬಿಟ್ಟು ಸಿಗುತ್ತಾ 5,000 ಇಮಿಡಿಯೇಟಾಗಿ ಹಾಕೋಣಲ್ಲ ಏನಾಗೋದಿದೆ ಅಂತೇಳಿ ಇಮಿಡಿಯೇಟ್ ಕೇಳ್ತಾರೆ. ಬಟ್ ಯಾವ ರೀತಿ ಚೈನೀಸ್ ಆ್ಯಪ್ ಇದಾವೆ ಅಂತಂದರೆ ಲೋನ್ದು ಅಂತಂದರೆ, ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿ ಆಪ್ಷನ್ ಇದೆ. ನೀವು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮಗೆ ಮಸ್ಟಿಗೆ ಕೇಳುತ್ತೆ ಎಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ ಅಂತೇಳಿ. ನೀವು ಎಸ್ ಅಂತಂದ್ರೆ ಮುಂದೆ ಹೋಗುತ್ತೆ ಆ್ಯಪು. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಆಗಿ ಎಕ್ಸೆಸ್ ಯುವರ್ ಗ್ಯಾಲರಿ ಅಂತ ಬರ್ತದೆ. ಲೋನ್ ಕೊಡಲಿಕ್ಕೆ ಗ್ಯಾಲರಿ ಯಾಕೆ ಎಕ್ಸೆಸ್ ಮಾಡಬೇಕು ಅಂತೇಳಿ ನಾವು ಯಾರು ವಿಚಾರ ಮಾಡೋಕೆ ಹೋಗಲ್ಲ. ಅಂದ್ರೆ ಡಿನೈ ಮಾಡಿದ್ವಿ ಅಂತಂದ್ರೆ ವಾಪಸ್ ಬರುತ್ತೆ, ಅದು ನೀವು ಎಕ್ಸೆಪ್ಟ್ ಮಾಡಬೇಕು. ಅವಾಗ ಏನಾಯಿತು, ಯಾವ ಲೋನ್ ಕೊಡ್ತಾ ಇದ್ದಾನೋ ಅವನ ಹತ್ತಿರ ನಿಮ್ಮ ಎಷ್ಟು ಕಾಂಟ್ಯಾಕ್ಟ್ ಅದಾವ ಅವ್ನು ಕೊಟ್ರಿ. ಆಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ನಿಮ್ಮ ಪರ್ಸನಲ್ ಡೇಟಾ, ನಿಮ್ಮ ಪರ್ಸನಲ್ ಫೋಟೋಗಳನ್ನ ಎಕ್ಸೆಸ್ ಮಾಡಲಿಕ್ಕೆ ಅವ್ನು ಕೊಟ್ರಿ. ಆಮೇಲೆ ಏನು ಮಾಡ್ತಾರೆ, ಇಷ್ಟು ಕೊಟ್ಟಾದ ನಂತರ ನಿಮಗೆ ನಿಮ್ಮ ಅಕೌಂಟ್ಗೆ 10,000 ಕ್ರೆಡಿಟ್ ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ. ಬಂತು ಲೋನು. ಬಂದಾದ ನಂತರ 1 ವೀಕ್ ಟೈಮ್ ಇರುತ್ತೆ ಅದನ್ನು ರೀಪೇಮೆಂಟ್ ಮಾಡಲಿಕ್ಕೆ. 1 ವೀಕ್ ಆದ ನಂತರ ಅವರು ಸ್ಟಾರ್ಟ್ ಮಾಡ್ತಾರೆ, ನಿಮ್ಮದು ಲೋನ್ ಪೇಮೆಂಟ್ ಇಷ್ಟಿದೆ, ಇದನ್ನು ರೀಪೇಮೆಂಟ್ ಮಾಡಿ ಅಂತೇಳಿ. ಅದು ಆದ ನಂತರ ನೀವು 10,000ಗೆ ಏನು ಲೋನ್ ಇತ್ತು ಎಲ್ಲ ರೀಪೇಮೆಂಟ್ 10 ಡೇಸಲ್ಲೆಲ್ಲ ಮಾಡಿದ್ರೂ ಅವಾಗ ಶುರು ಮಾಡ್ಕೋತಾರೆ. ಇಲ್ಲ ಸರ್, ಅದು ಎಕ್ಸಸ್ ಫೀಸ್ ಅದಿಷ್ಟು ಆಗಿಲ್ಲ, ನೀವು ಇನ್ನೂ 10,000 ಹಾಕಬೇಕಾಗತ್ತೆ ಅಂತೇಳಿ ಫಸ್ಟ್ ಲೇಯರಲ್ಲಿ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಾನು ತುಂಬಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಂದರೆ, ಇಲ್ಲ ಸರ್, ಮತ್ತು ನೋಡಿ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲರೂ ಇದ್ದಾರಲ್ಲ, ಇವ್ರಿಗೆಲ್ಲರಿಗೆ ನಾವು ಮೆಸೇಜ್ ಕಳಿಸ್ತಿತ್ತು ನೋಡಿ, ಮತ್ತು ನೀವು ಈ ರೀತಿ ಲೋನ್ ಪೇಮೆಂಟ್ ಇದ್ದಾರಾ, ನಿಮ್ಗೆ ಗ್ಯಾರಂಟಿ ಮಾಡಿದಾರಾ, ಮತ್ತು ನೀವು ಲೋನ್ ಕೊಡಲಿಲ್ಲ ಇವ್ರಿಗೆ ನಿಮಗೆ ನೋಟಿಸ್ ಕೊಡಬೇಕಾಗತ್ತೆ, ಕೋರ್ಟಿಗೆ ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಎಷ್ಟು ಕಾಂಟ್ಯಾಕ್ಟ್ಸ್ ಇರ್ತಾವಲ್ಲ ಅವ್ರ ಹತ್ರ ಅವ್ರಿಗೆಲ್ಲರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಲೇಯರ್ ಇದು. ಒಬ್ರಿಗೆ ಯಾರಿಗಾರ ನಿಮ್ಮ ಫ್ರೆಂಡಿಗೆ ಹೋಯ್ತು, ಏನು ಈ ರೀತಿ ಲೋನ್ ತೊಗೊಂಡಿದ್ಯಾ, ನೀನು ನನಗೆ ನೋಟಿಸ್ ಬರ್ತಾ ಇದ್ದಾವ ಅಂತೇಳಿ ಅವ್ನು ನಿಮಗೆ ಹರಾಸ್ ಮಾಡೋಕ್ಕೆ ಶುರು ಮಾಡ್ತಾನೆ 1ನೇ ಲೇಯರಲ್ಲಿ. ನೆಕ್ಸ್ಟಲ್ಲಿ ಅದು ಆಯಿತು ಬಿಡು ಅಂತೇಳಿ ಮತ್ತೆ ನೀವು ದುಡ್ಡು ಹಾಕಿದ್ರಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಮತ್ತೆ ಇಷ್ಟು ತುಂಬಬೇಕು ಅಂತೇಳಿ ಮಸ್ತ್ ತುಂಬಬೇಕು. ಅವಾಗ ಏನು ಮಾಡ್ತಾರೆ, ನಿಮ್ಮ ಗ್ಯಾಲರಿಗೆ ಹೋಗ್ತಾರೆ. ನೀವು ಫೋಟೋ ಎಲ್ಲ ಕೊಟ್ಟಿರ್ತೀರಿ,
ನಿಮ್ಮ ಫ್ಯಾಮಿಲಿ ಫೋಟೋ ಇರ್ತಾವ, ನಿಮ್ಮ ಫ್ಯಾಮಿಲಿ ಫೋಟೋನೇ ಎಡಿಟ್ ಮಾರ್ಫ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರೆ. ಎಲ್ಲ ಮಕ್ಕಳು ನೀವು ಎಲ್ಲರೂ ಇದ್ದದ್ದು ಫ್ಯಾಮಿಲಿ ಇದ್ದದ್ದು ಫೋಟೋವನ್ನು ಪೂರ ಮಾರ್ಫ್ ಮಾಡಿಬಿಟ್ಟು ನ್ಯೂಡ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರೆ. ಫಸ್ಟಿಗೆ ಇಷ್ಟು ಲೋನ್ ಇದೆ, ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ನಾವು ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡ್ತೀವಿ, ಆರ್ ಎಲ್ಸ್ ನಿನ್ನ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇದ್ದಾರಲ್ಲ ಎಲ್ಲರಿಗೂ ಕಳಿಸ್ಕೊಡ್ತೀವಿ. ಆವಾಗ ಒಂದು ರೀತಿ ಥ್ರೆಟ್ನಿಂಗ್ ಸ್ಟಾರ್ಟ್ ಆಗುತ್ತೆ ವ್ಯಕ್ತಿಗೆ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಲಕ್ಷಗಟ್ಟಲೆ ದುಡ್ಡು ತುಂಬಿದಾರೆ, 10,000 ತೊಗೊಂಡು 10 ಲಕ್ಷ ತನಕ ದುಡ್ಡು ತುಂಬಿದವ್ರು ಕೆಲವೊಂದಿಷ್ಟು ಜನ ಇದ್ದಾರೆ. ಇನ್ನು ಯಾವ ಹಂತಕ್ಕೆ ಹೋಗಿದಾವೆ ಕೆಲವೊಂದಿಷ್ಟು ಕೇಸುಗಳು ಅಂತಂದರೆ, ಈ ಹರಾಸ್ಮೆಂಟ್ ಸಲುವಾಗಿ ಕೆಲವೊಂದಿಷ್ಟು ಸುಸೈಡ್ ಮಾಡ್ಕೊಳಿಕ್ಕೆ ಹೋಗಿದ್ದಾರೆ. ಅಂದರೆ ಆ ಎಂಡಿಗೆ ನನ್ನ ಮರ್ಯಾದೆನೇ ಹೋಗ್ತದೆ, ಇನ್ನು ಎಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಆ ಲೆವೆಲ್ ತನಕ ಈ ಚೈನೀಸ್ ಲೋನ್ ಆ್ಯಪ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಜನ ಆ ರೀತಿ ಸ್ಟೆಪ್ಸ್ ತೊಗೊಂಡಿದ್ದಾರೆ. ಯಾಕಂತಂದರೆ ನಿಮ್ಮ ಫ್ಯಾಮಿಲಿದೇ ಫೋಟೋಗಳು ನ್ಯೂಡ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಎಷ್ಟು ಕಾಂಟ್ಯಾಕ್ಟ್ಸ್ದ ನೀವು ಕೊಟ್ಟಿರ್ತೀರಿ ಅವ್ರಿಗೆ ಶೇರ್ ಮಾಡಿಬಿಟ್ರೆ ಅಂದರೆ ಮರ್ಯಾದೆನೇ ಉಳಿತು ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದಾರೆ. ನಿಜ. ಅದಕ್ಕೋಸ್ಕರ ಈ ರ್ಯಾನ್ಸಮ್ ವೇರ್ ಅಂತಾರಲ್ಲ, ಈ ರೀತಿ ಫೋಟೋಗಳು ನಮ್ಮದೇ ಯೂಸ್ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಕಡೆ ದುಡ್ಡು ಕೇಳೋದು, ಇದು ಚೈನೀಸ್ ಲೋನ್ ಆ್ಯಪ್ಸಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಇದರಲ್ಲಿ ಏನು ನಾವು ಅವೇರ್ನೆಸ್ ಇರಬೇಕು ಜನಕ್ಕಂತಂದರೆ, ಈ ಆನ್ಲೈನ್ ಮುಖಾಂತರ ಇಂಟರ್ನೆಟ್ ಮುಖಾಂತರ ಯಾರೂ ಲೋನ್ ಕೊಡೋಲ್ಲ, ಯೂಶ್ವಲಿ ಆ ರೀತಿ ಯಾವುದೂ ಇಲ್ಲ. ಅಂಥದ್ರಲ್ಲಿ ನೀವು ಲೋನ್ ಅಪ್ಲೈನೇ ಮಾಡಬಾರ್ದು. ಆನ್ಲೈನಲ್ಲಿ ಹೋಗಿ ನೀವು ಬ್ಯಾಂಕ್ ಇದೆ, ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಎಲ್ಲ ಮಾಡಿ ಅದು ಇರ್ತದೆ. ಅದನ್ನು ಮಾಡಿಬಿಟ್ಟು ಯಾವುದೋ ಒಂದು ವೆಬ್ಸೈಟಲ್ಲಿ ನೀವು ಲೋನ್ ಮುಖಾಂತರ ಲೋನ್ ತೊಗೊಂಡಾದ ನಂತರ ನೀವು ಮಾಡ್ತೀವಿ ಅಂದ ಬಳಿಕೆ ಇದ್ರದ್ದು ಇನ್ ಟರ್ಮ್ ನಿಮಗೆ ಹರಾಸ್ಮೆಂಟೇ ಸ್ಟಾರ್ಟ್ ಆಗುತ್ತೆ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಹರಾಸ್ಮೆಂಟ್ ಈ ಲೆವೆಲ್ ಹೋಗಿದಾವೆ. ಕೆಲವೊಂದು ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ. ಎಕ್ಸಾಕ್ಟ್ಲಿ. ಆ ರೀತಿ ಸ್ಟೇಷನ್ಗೆ ಬಂದ ಬಳಿಕ ನಾವು ಅವ್ರಿಗೆ ಇಮಿಡಿಯೇಟ್ ಲೋನ್ ಆ್ಯಪ್ದು ಬಂತು ಅಂತಂದರೆ ನಾವು ಅವ್ರಿಗೆ ಫಸ್ಟ್ ನೀರು ಕೊಟ್ಟು ನೀವು ಕುಂಡ್ರಿ ಏನಾಗಿದೆ ಸಮಾಧಾನ ಹೇಳೋದು ಹೆಚ್ಚಾಗುತ್ತೆ. ಯಾಕಂತಂದರೆ ನಾವು ಹೋಗ್ಬಿಟ್ಟು ಸ್ಟೇಷನಲ್ಲಿ ಹಂಗ್ಯಾಕೆ ಮಾಡೋಕೆ ಹೋಗಿದ್ದೀನಿ ಇನ್ನು ಹಂಗೆ ಕೇಳಿದ್ವು ಅಂತಂದರೆ ಮೊದಲೇ ಸ್ಟ್ರೆಸ್ಸಲ್ಲಿರ್ತಾನೆ, ಮೊದಲೇ ಫ್ರೆಷರಲ್ಲಿ ಬಂದಿರ್ತಾನೆ, ಏನು ಮಾಡಬೇಕು ಗೊತ್ತಾಗಿರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಕುಳಿಸ್ಬಿಟ್ಟು ಸ್ವಲ್ಪ ಏನಿದೆ ಎಲ್ಲ ಮಾತಾಡಿಸಿ ಅವ್ರನ್ನ ಕೂಲ್ ಮಾಡಿ ಏನಾಗಲ್ಲ ಈ ರೀತಿ ಕಂಪ್ಲೇಂಟಿಂಗ್ ಮಾಡೋಣ, ಮಾಡಾದ ನಂತರ ಏನಾಗಲ್ಲ ಅಂತ ಹೇಳ್ಬಿಟ್ಟು ಯಾವ್ಯಾವ ಅವರು ಅಪ್ಲಿಕೇಶನ್ ಇದ್ದಾವೆ ಏನು ಅದನ್ನು ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಯಾವ ಅಕೌಂಟ್ಸ್ ದುಡ್ಡು ಹಾಕಿದಾರೆ ಆ ಅಕೌಂಟ್ಗಳೆಲ್ಲ ಫ್ರೀಜ್ ಮಾಡಿ ಒಂದು ಕಂಪ್ಲೇಂಟ್ ರೇಜ್ ಮಾಡಿ ಆದ ನಂತರ ಸುಮಾರು ದೊಡ್ಡ ಮಟ್ಟಿಗೆ ಈ ವಾಟ್ಸಪ್ಪು ಇವ್ನ ಮೊಬೈಲ್ದಿಂದ ಒಂದು ವೀಕ್ ಮಟ್ಟಿಗೆ ದೂರ ಇದ್ದು ಬಿಡಬೇಕು. ಯೂಶಲಿ ದಟ್ ಪರ್ಸನ್ ಯಾರು ವಿಕ್ಟಿಮ್ ಆಗಿದಾನ ಅವನು. ಅವರು ಫ್ರಾಡ್ಸ್ಟರ್ಗಳಿಗೆ ನಿಮ್ಮನ್ನೇ ಒಳ್ಳೆ ಟಾರ್ಗೆಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಹುಡುಕ್ಬೇಕು ಗಿರಾಕಿ ಅವ್ರಿಗೆ. ನೀವು 2 ದಿವಸ 3 ದಿವಸ ಅವ್ರಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಬಿಡ್ತಾರೆ, ಬೇರೆದವ್ನ ಟಾರ್ಗೆಟ್ ಮಾಡ್ತಾರೆ. ಅದೊಂದೇ ಸೊಲ್ಯೂಷನ್ ಅದರಲ್ಲಿ. ಅದಕ್ಕೋಸ್ಕರ ಒಂದು ಫಸ್ಟಿಗೆ ಲೋನ್ ತೊಗೊಳಿಕ್ಕೆ ಹೋಗ್ಬಾರ್ದು. ಒಂದು ಸಲ ವಿಕ್ಟಿಮ್ ಆದ್ರೂ ಲೋನ್ ರೀಪೇಮೆಂಟ್ ಲೆಕ್ಕದಲ್ಲಿ ನೀವು ದುಡ್ಡು ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಹರಾಸ್ಮೆಂಟ್ ಜಾಸ್ತಿ ಮಾಡ್ತಾರೆ. ನೀವೇನು ತುಂಬಲಿಲ್ಲ ಅಂತಂದರೆ, ನೀವು ಕಟ್ಟಲಿಲ್ಲ ಅಂತಂದರೆ ನಿಮ್ಗೆ ಹರಾಸ್ಮೆಂಟು ಇರಲ್ಲ, ಏನೂ ಇರಲ್ಲ. ನೆಗ್ಲೆಕ್ಟ್ ಮಾಡಿಬಿಡೋದು ಆ ರೀತಿಯಲ್ಲಿ ಇದ್ದುದನ್ನೆಲ್ಲ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.